ಮಹಾಲಕ್ಷ್ಮಿ ಅವರೇ, ಗಮನಿಸ್ತಾ ಇದ್ರಿ, ನಾನಾಗಲೂ ಕೂಡ ಕಾರ್ಯಕ್ರಮ ಆರಂಭದಲ್ಲೂ ಕೂಡ ಹೇಳಿದೆ, ಅನ್ನಭಾಗ್ಯ ಯೋಜನೆಯ ಹಿಂದೆ ಸರ್ಕಾರ ಸಾಕಷ್ಟು ಪ್ಲಾನ್ಗಳನ್ನು ಹಾಕ್ಕೊಂಡಿತ್ತು ಅಂತೇಳಿ. ಬಟ್ ಮಹತ್ವಾಕಾಂಕ್ಷಿ ಸರ್ಕಾರ ಹೊಂದಿತ್ತು, ಆದರೆ ಜನರಿಗೆ ಸರಿಯಾಗಿ ತಲುಪ್ತಾ ಇದೆಯಾ ಯೋಜನೆ? ಮೊದಲನೇದಾಗಿ ಇದೊಂದು ನೀವು ಹೇಳ್ದಂಗೆ ಮಹತ್ವಾಕಾಂಕ್ಷೆ ಯೋಜನೆ. ಈ ಮಹತ್ವಾಕಾಂಕ್ಷೆ ಯೋಜನೆಯಲ್ಲಿ ಸಿದ್ದರಾಮಯ್ಯ ಅವ್ರದ್ದು ಒಂದು ಏನು ಅವ್ರದ್ದೊಂದು ದೊಡ್ಡ ಯೋಜನೆಗಳಲ್ಲಿ ಯಾರು ನಮ್ಮ ರಾಜ್ಯದಲ್ಲಿ ಹಸಿವುಕೊಂಡು ಇರಬಾರ್ದು. ಯಾಕೆಂದ್ರೆ ಮೂಲಭೂತ ಸೌಕರ್ಯಗಳಲ್ಲಿ ಆಹಾರ ಕೂಡ ಒಂದು. ಮನುಷ್ಯನಿಗೆ ಅವನಿಗೆ ಆಹಾರ ಹೊಟ್ಟೆ ತುಂಬಿದ್ರೆ ಮಾತ್ರ ಅವನು ಮುಂದಿನ ದಿನ ಯೋಚಿಸಕ್ಕೆ ಸಾಧ್ಯ, ಅವನು ಅಭಿವೃದ್ಧಿ ಹೊಂದಕ್ಕೆ ಸಾಧ್ಯ. ಫಸ್ಟ್ ಹೊಟ್ಟೆ ತುಂಬಲಿ, ಜನಗಳ ನಮ್ಮ ರಾಜ್ಯದ ಜನ ಯಾರು ಹಸಿವುಕೊಂಡು ಇರಬಾರ್ದು ಅಂತ ಒಂದೇ ಆಲೋಚನೆಯಲ್ಲಿ ಈ ಅನ್ನಭಾಗ್ಯ ಯೋಜನೆ ತಂದಿರೋದು ಸಿದ್ದರಾಮಯ್ಯ ಅವರು. ಸರ್ ಹೇಳ್ದಂಗೆ ಹೆಚ್ಚಿನದಾಗಿ 100% ಮುಟ್ಟಿಲ್ಲ, ಕರೆಕ್ಟು. ಬಟ್ ಆದರೆ ಅವರ ಒಂದು ಅನುಭವದಲ್ಲಾಗಿರ್ಬೋದು ಅಥವಾ ಅವರೊಂದು ಅನುಷ್ಠಾನಗಳು ತರ್ತಿರೋ ಒಂದು ರೀತಿ ಆಗಿರ್ಬೋದು, ಖಂಡಿತ ಮುಂದಿನ ದಿನಗಳಲ್ಲಿ ಎಲ್ಲರಿಗೂ ಯಾರು ಅರ್ಹರಿದಾರಲ್ಲ ಅವ್ರಿಗೆಲ್ಲ ಸಿಕ್ಕೇ ಸಿಗುತ್ತೆ. ಆ ಅರ್ಹರಿಗೆ ಸಿಕ್ಕಬೇಕು ಅಂತಂದ್ರೆ ಯಾರು ಅನರ್ಹರಿದ್ದಾರಲ್ಲ, ಯಾರು BPL ಕಾರ್ಡು, ಇವ್ರು ಹೇಳ್ದಂಗೆ ಗೌರ್ಮೆಂಟ್ ಕೆಲಸದಲ್ಲಿರೋರು, MNC ಕಂಪ್ನಿಗಳಲ್ಲಿರೋರು, ಲ್ಯಾಂಡ್ ಹೊಂದಿರೋರು, ಕಾರ್ಗಳು ಮನೆಯಲ್ಲಿ ಕಾರ್ಗಳು 2-3 ಕಾರ್ಗಳು ಹೊಂದಿರೋರು, ಅಥವಾ ಅವ್ರಿಗೆ ಅವಶ್ಯಕತೆ ಇಲ್ಲ ಈ 10 kg ರೈಸ್, ಅವ್ರಿಗೇನು ಅವಶ್ಯಕತೆ ಇಲ್ಲ, ಅಕ್ಕಿ ಅವಶ್ಯಕತೆ ಇಲ್ಲ, ಆದ್ರೆ ಪಡ್ಕೊಂಡು ಆ ಗೌರ್ಮೆಂಟ್ ಕೊಡ್ತಿರೋ ಸೌಲಭ್ಯಗಳನ್ನ ಇವ್ರಿಗೆ ಅರ್ಹತೆ ಇಲ್ದಿದ್ರು ಕಳ್ಳದಾರಿಯಲ್ಲಿ ಬಂದು ಪಡ್ಕೊಳ್ತಿದಾರಲ್ಲ ಅಂತವ್ರಿಗೆ ನಿಲ್ಸಿದ್ರೆ ಖಂಡಿತ ಇದು 100% ಎಲ್ಲಾರ್ಗೂ ತಲುಪುವಂತ ಅವಕಾಶಗಳು ಆಗುತ್ತೆ ಮುಂದಕ್ಕೆ. ಅದು ನಾವು ಸಾರ್ವಜನಿಕರು ಜವಾಬ್ದಾರಿ ತಗೋಬೇಕು. ಈಗ ನನಗೆ ಬೇಕಾಗಿಲ್ಲ ಅಂತಂದ ಮೇಲೆ ನನ್ನ ಕರ್ತವ್ಯ ಆಗಬೇಕು, ಪ್ರತಿಯೊಬ್ಬ ಪ್ರಜೆಯ ಕರ್ತವ್ಯ ಆಗಿರಬೇಕು, ಇದು ನಂದಲ್ಲ, ಇದು ನಾವು ಬಿಟ್ಕೊಟ್ರೇನೆ ಬೇರೆಯವ್ರಿಗೆ ಯಾರಿಗೆ ತಲುಪಬೇಕೋ ಅವ್ರಿಗೆ ತಲುಪುತ್ತೆ ಅನ್ನೋ ಅಂತ ಒಂದು ಗುಣಗಳು ಇಟ್ಕೊಂಡು ಇದನ್ನ ಅವರು ಅವ್ರಾಗ ಸರೆಂಡರ್ ಮಾಡಬೇಕು. ಗೌರ್ಮೆಂಟ್ ಬಂದು ಇವ್ರ ಮೇಲೆ ಕ್ರಮ ಕೈಗೊಂಡು ಫೈನ್ ಹಾಕಿಸ್ಕೊಂಡು ಶಿಕ್ಷೆಗೆ ಒಳಪಡಿಸೋದಕ್ಕಿಂತ ಮುಂಚೆ ತನ್ನ ಜವಾಬ್ದಾರಿಯನ್ನು ಸಾರ್ವಜನಿಕನು ಅರ್ಥಕೊಂಡು ಅದನ್ನ ಸರೆಂಡರ್ ಮಾಡಬೇಕು BPL ಕಾರ್ಡ್ ಹೋಲ್ಡರ್ಸ್. ಸೊ ಆಗ ಮಾತ್ರನೇ ಇದು ಈ ಒಂದು ಯೋಜನೆ ಏನಿದೆ ಅದು ಎಲ್ಲರಿಗೂ ತಲುಪಕ್ಕೆ ಸಾಧ್ಯ ಆಗುತ್ತೆ.